ಸರ್ ನಾ ಹೇಳೋದಷ್ಟೇ ಕೇಳಿ ಸರ್. ನೀವು ಹೇಳುವಾಗ ನಾವು ಅಗ್ದಿ ಸೌಜನ್ಯದಿಂದ ಕೇಳಿವಿ. ರೈತರಿಗೆ ಪರ್ಮಿಷನ್ ಕೊಡಕ್ ನೀವ್ಯಾರು ಸರ್? ನೀವ್ಯಾರು ನಮ್ಮ ರೈತರಿಗೆ ಪರ್ಮಿಷನ್ ಕೊಡಕ್? ನೀವು ಕೆರಿ ಮುಸ್ತೀನಿ, ಕಿನಾಲ್ ಮುಸ್ತೀನಿ ಈ ಶಬ್ದ ಮಾತಾಡಂಗಿಲ್ಲ ಸರ. ಈ ಶಬ್ದ ಯಾವಾಗ ಮಾತಾಡಂಗಿಲ್ಲ. ಏ ತಮ್ಮ ಕೂಗ್ ಬಡಿಬೇಡ, ಸ್ವಲ್ಪ ಕೇಳ್ರಿ. ಕೆರಿ ಕೆನಾಲ್ ಮುಚ್ಚೋದು ನಿಮ್ ಧರ್ಮ ಅಲ್ಲ ಸರ. ಇನ್ನ ಹಚ್ಚಿ ಕೆರಿ ಹೂಳು ತೆಗದ ನೀರು ತುಂಬಿಸೋದು ನಿಮ್ ಕೆಲಸ. ಸರ್ಕಾರದ ಅಧಿಕಾರಿಗಳು ನೀವು. ನಾವ ಹಗಲೆಲ್ಲ ಏನ್ ಮಾತಾಡೋದು ನಾನು ಒಟ್ಟ ನಿಮ್ ಹೋರಾಟಗಾರ ನೋಡಿ ತಿಳಿಯವ ತೋಮರಾಯ. ನಮ್ ನಂಜುಂಡ ಸ್ವಾಮಿ ಅವ್ರು ಏನ್ ಹೇಳ್ಯಾರ ಗೊತ್ತೈತಿ ನಿಮಗ? ಟವಲ್ ಯಾಕೆ ಹಾಕಿರಿ ನೀವು ಹೆಗಲ ಮ್ಯಾಗ? ನಾವ್ ಯಾವ್ದು ಮುರಿತೀವ ಕಾನೂನು ಹೊಳಿ ತಕ್ಕೋಬೇಕು ಸರ್ಕಾರ. ನಾವ್ ಯಾವ್ದು ಮಾಡ್ತೀವ ಕಾನೂನು ಪಾಸ್ ಆಗಬೇಕು. ಅದ ರೈತ ಸಂಘ ಸರ್. ಏನ್ರಿ ಇವ್ರು ಏನ್ ಹೇಳಕತ್ತಾರ? ಸಣ್ಣ ಹುಡುಗರು ಪ್ರೈಮರಿ ಸ್ಕೂಲ್ ಜಾತ್ರೆಗೆ ಹೇಳ್ತಾರಲ್ರಿ, ಆ ರೀತಿ ಹೇಳಕತ್ತೀರಲ್ಲ ಸರ್ ನೀವ? ಸರ್ ಇಲ್ಲಿ ಕೇಳ್ರಿ, ನೀವು ಸರ್ಕಾರ ಅಂತ ಹೇಳ್ಬೇಡ್ರಿ, ನಾವು ಸರ್ಕಾರ ಸರ್. ಇಲ್ಲಿ ನಾವು ಸರ್ಕಾರ ಯಾರನ್ನ ಕರ್ಸ್ಬೇಕು ಹೇಳ್ರಿ? 10 ಜನ ಕೂತೀವಿ ಅಂದ್ರೆ ಸರ್ಕಾರ ಅಲ್ಲ, ಅವ್ರ ಅಪ್ಪರ್ದತ್ರಿ. ಇಲ್ಲಿ ಏನ್ರಿ ಸರ್ ಏನ್ ಹೇಳಕತ್ತೀರಿ ನೀವು? 9 ಜನ ಕೂತ್ರ HK ಪಾಟೀಲ್ರು ಕಾನೂನು ಸಚಿವರು ಅವ್ರು ಬಂದಾರ್ರಿ. ಸಕ್ರಿ ಸಚಿವರು ಕೈ ಗಡಗಡ ನಡಿಗೆದ್ರಿ, ರಾಜ್ಯ ನೋಡೈತಿ. ಮತ್ ನೀವೇನ್ ಉತ್ತರ ಕೊಡಕತ್ತೀರ ಈ ಸಂಘದಾಗ? ಚುನಾ ಪೂಜಾರಿ ಅಂದ್ರೆ ಗ್ರಾಮ ಘಟಕ ಅಧ್ಯಕ್ಷ ಮಾಡ್ರಿ, ರಾಜ್ಯದ ಅಧ್ಯಕ್ಷರದಾರ್ರಿ. ಏನ್ ಮಾತಾಡ್ಬೇಕು ನೀವು? ಒಂದು ಸೌಜನ್ಯ ಬೇಕು ಸರ್, ಸರಿಯಾದ ಮಾಹಿತಿ ಬೇಕು. ಮುಂಜಾನೆಯಿಂದ ಕೂತೀವಿ, ನಮಗೇನ್ ಕೆಲಸ ಇಲ್ಲನ್ರಿ ಇಲ್ಲಿ. ಬೆಳಿಗ್ಗೆ 9 ಗಂಟೆಗೆ ಬಂದು ಕೂತೀವಿ, ಏನು ಕೆಲಸ ಇಲ್ಲನ್ರಿ ಇಲ್ಲಿ. ನಮಗೇನ್ ಕೆಲಸ ಬೇರೆ ಉದ್ಯೋಗ ಇಲ್ರಿ. ಒಬ್ರು ಕೊಡ್ತಾರ 6 ತಿಂಗಳ ತರ, ಒಬ್ರು 8 ತಿಂಗಳ ತರ ಬರ್ಬೇಕಾಗೈತ್ರಿ. DPR ನಿಮ್ಮೆಲ್ಲ ಪಗಾರ ಬರೋದ್ ಕೂಡ DPR ಮಾಡ್ಕೊಂಡ್ ಬರ್ತೀನ ಸರ. ಮಾಹಿತಿ ಇಲ್ಲಿ ಹೋರಾಟಗಾರ ನಾವು ಕೂತೀವಿ, ನಾವು ಗರಂ ಆಗೋದಲ್ಲ ಸರ. ಒಂದು ಸರಿಯಾದ ಮಾಹಿತಿ ಬೇಕು. ಅದು ಎಷ್ಟು ತಿಂಗಳದಾಗ ಮಾಡ್ತೀರಿ? AC ಸಾಹೇಬ್ರ ಸಮ್ಮುಖದೊಳಗ ಸರಿಯಾಗಿ ನೀವು ಮಾಹಿತಿ ಕೊಡ್ರಿ. AC ಸಾಹೇಬರು ಸರಿಯಾಗಿ ನಮಗ್ ಮಾರ್ಗದರ್ಶನ ಹೇಳ್ತಾರೆ. ಮತ್ತ ಅದನ್ನ ಬಿಟ್ಟು ನೀವು ಹಿಂಗ್ ಹೇಳಾಕತ್ರಿ, ಇದೇನ್ ಜಾತ್ರೆ ನಡೆದಂಗ ನಡೆದೈತ್ರಿ ಸರ್ ಇದ? ಸರ ಕಿನಾಲ್ದಾಗಿನ ಹೂಳು ತೆಗೆದು ನಿಮ್ ಕೆಲಸ. ಸರ್ಕಾರಕ್ಕೆ ನೀವು ಮಾತಾಡ್ರಿ. ನಿಮಗೆ ಯಾವ ಸರ್ಕಾರಿ ಸಚಿವರು ಮಾತು ಕೇಳಂಗಿಲ್ಲಲ್ಲ, ನಮಗ್ ಹೇಳ್ರಿ, ಅವ್ನ ಮಾತು ಕೇಳಂಗ ನಾವು ಮಾಡ್ತೀವಿ. ನೀವು ಮಾಡ್ಬೇಕಾದ್ರೆ ನೀವು ಇಲ್ಲಿ ಬಂದ ಅರ್ಧಂಬರ್ಧ ಮಾಹಿತಿ ಕೊಡ್ಬೇಕು ಹೆಂಗ್ರಿ ಸರ್? ಒಂದ್ 7-8 ಜನ ಮಾಹಿತಿ ಕೊಟ್ರಿ, ಒಂದು ಸರಿಯಾಗಿ ಮಾಹಿತಿನೇ ಇಲ್ಲ. 6 ತಿಂಗಳ 8 ತಿಂಗಳ ಮಳೆಗಾಲಕ್ಕೆ ನೀವ್ ಯಾಕೆ ಬಿಡ್ಬೇಕ್ರಿ ಸರ್? ನಮ್ಮ ಹೊಲ ಮನೆ ಮೇಲೆ ನೀರಾಶಿ ಹೋಕ್ಕವ. ಮಳೆಗಾಲ ಹೇಳಕತ್ತಿರಲ್ಲ ಎಲ್ಲಾರು, ಯಾಕ್ರಿ ಬರೀ ಮಳೆಗಾಲ ಅನ್ನಕತ್ತಿಲ್ಲ ಅವ್ರ? ಮತ್ ಬರಗಾಲದಾಗ ನೀರ್ ಯಾರು ಬಿಡೋರು ನಮಗ? ಈಗ ಒಂದ್ ಕೆಲಸ ಮಾಡೋಣ ಸರ್, ಒಟ್ಟ ನಮ್ಮ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಬ್ಯಾಡ್ರಿಪ್ಪ. ಈಗೇನ್ DK ಶಿವಕುಮಾರ್ ಒಯ್ಯಾಕತ್ತೇನಲ್ಲ, ಮಾಧ್ಯಮದವ್ರು ಅದಾರ, ಇವ್ರೆಲ್ಲಾರು ಕರ್ಕೊಂಡು ಹೋಗೋಣ. AC ಸಾಹೇಬ್ರ ಗಾಡಿ ಹಾಕೊಂಡ್ರಲ್ಲಿ ಒಂದ್ 20 ನಿಮಿಷ ಎಲ್ಲ ಪೈಪ್ ಹೊಡೆದ್ ಬಿಡು. ಇದಕ್ಕರೆ ಆ ಸರ್ಕಾರದವ್ರು ಹೇಳ್ಯಾರ ನೀವು ಪೈಪ್ಲೈನ್ ಮಾಡಿರಿ. ಈ ಸರ್ಕಾರ ಹೇಳ್ತೈತಿ ನೋಡ್ರಿ ಪೈಪ್ಲೈನ್ ಹೊಡೆದ್ ಬಿಡು. ಹೆಂಗ್ರಿ ಸರ್ ಏನ್ ಮಾತಾಡೋದದ? ಸರಿಯಾಗಿನ 10 ನಿಮಿಷ ಟೈಮ್ ತೋರ್ಸ, ಮಾಹಿತಿ ತಗೋರಿ. ನಮಗ್ AC ಸಾಹೇಬರು ಹೇಳಿದ್ದು ಸರಿ ಅನಿಸಿದ್ರ ಹೋರಾಟ ಹಿಂದ ಸರ್. ಇಲ್ಲಂದ್ರೆ ನೀವ್ ಯಾರು ಇಲ್ಲಿಂದ ದಯವಿಟ್ಟು ಹೋಗಂಗಿಲ್ಲ. ಯಾರು ಹೋಗಂಗಿಲ್ಲ ಸರ್. ನೀವು ಇಲ್ಲೇ ಕುಂಡ್ರೋದು. DC ಅವರು ಬರ್ತಾರ, ಏನ್ ಅಧಿಕಾರ ಆಡಳಿತ ಮಾಡಕ್ ತೊಂದರೆ ಆಕೈತಲ್ಲ ಸರ್. ನೀವು ಇಲ್ಲೇ ಕುಂಡ್ರೋದು. ನೀವು ಇಲ್ಲೇ ಕುಂತ್ರಿ ಅಂದ್ರ DC ಅವ್ರು ಬರ್ತಾರ. DC ಅವ್ರು ಬಂದ್ ಅವ್ರು ಇಲ್ಲಿ ಕುಂತ್ರ ಅಂದ್ರ ಜಿಲ್ಲಾ ಉಸ್ತುವಾರಿ ಬರ್ತಾರೆ. ಅವರು ಬಂದ್ ಇಲ್ಲಿ ಕೂತ್ರ ಅಂದ್ರ DK ಶಿವಕುಮಾರ್ ಬರ್ತಾರೆ. ತರಿಸ್ತು ಸರ್ ನಾವು. ಆದ್ರ ನೀವು ಅರ್ಧಂಬರ್ಧ ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ಇಡೀ ತಾಲೂಕಿನ ನೀರಾವರಿ ಇಲ್ಲದಕ್ಕಾಗಿ 40 ವರ್ಷ ಇಲ್ಲಿ ನೋಡ್ರಿ, 1 ತಿಂಗಳಾದ್ರೂ ನೀರು ಕುಡಿಯಾಕ ಬರಲ್ಲ. ಅವ್ರ ಸಮಸ್ಯೆ ಏನಕ್ಕೆ ಸರ್? ಅದು ನೋಡಿ ಸರ್, ಜವಾಬ್ದಾರಿ ನಿಮ್ಮದು. ಸಂಜು ಮುಂದಿನ ತೋರಿ. ಏತಮ್ಮ ನೀವು ಟವಲ್ದವ್ರದ್ದು ಏನ್ ಕೆಲಸ ಐತಿ ಸರ್? ನಿಮ್ ಮೀಡಿಯಾದವ್ರ ಬಿಟ್ಟು ಹೊರ ಕಳಿಸ್ಬಿಡ್ರಿ. ಅವ್ರು ನೀವು ಮಾಧ್ಯಮದವ್ರ ಬಿಟ್ಟು ಕಳಿಸ್ರಿ ಅವ್ರನ್ನ. ಸರಿ ತಮ್ಮ, ನೀವ ಮಾಧ್ಯಮದವ್ರ ಬಿಟ್ಟು ಸರಿ ಇರಲ್ಲ. ಒಂದು ಗಾಂಭೀರ್ಯತೆ ಅದ, ಶಾಂತ ಇರ್ಬೇಕು. ತಮ್ಮ ಏನ್ ಕೆಲಸ ಅದ ನಿಮ್ಮದ? ಏನ್ ಕೆಲಸ? ಕುಂಡ್ರಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಮುಂದೆ ಬರ್ರಿ, ಇಲ್ಲ ಡೆಬ್ಯಾಗಾರ ಬರ್ರಿ ಮರ. ತಮ್ಮ ಸ್ವಲ್ಪ ಕೊಂಡ್ರಲ್ಲ ಸರ್. ಇವ್ರ ಅಧಿಕಾರಿಗಳನ್ನ ಅವ್ರಿಗೊಂದು ಕುರ್ಚಿ ಹಾಕಿರ್ತಮ್ಮ. ಕೊಡ್ ಸರ್ ನೀವು. ತಮ್ಮ ಕೂಡ್ರು, ಶಾಂತ ಕೂಡ್ರಿ ಜರ. ಅಲ್ಲಿ ನೋಡ್ರಿ ತಾಯಂದ್ರೆ ಹೆಂಗ್ ಕೊಡ್ತಾರ, ಸ್ವಲ್ಪ ನೋಡ್ರಿ. ಸಂಜು ಏನ್ ಹೇಳೋರಂದ್ರಿ? ಒಂದ್ 10 ನಿಮಿಷ ಬದಲಾವಣೆ ಮಾಡು. ಒಂದಿಬ್ಬರು ಮುಖಂಡರು ಮಾತಾಡ್ತಾರೆ. ನಮ್ಮ ಚಿಕ್ಕೋಡಿ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು
ಹೋರಾಟವನ್ನು ಕುರಿತು ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸೂರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಸೋನಪ್ಪಣ್ಣ ಪೂಜಾರಿ ಅವರೇ, ರಾಜ್ಯ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಪಡಸಲಗಿ ಗುರೂಜಿ ಅವರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವರಾದಂಥ ಮಹೇಶ್ ಅಣ್ಣ ಸುಬೇದರ್ ಅವರೇ, ಪ್ರೇಮ್ ಚೌಗ್ಲಾ ಅವರೇ, ಬಹಳಷ್ಟು ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಿಂದ ತಾಲೂಕಿನಿಂದ ಬಂದಂತ ಎಲ್ಲ ನನ್ನ ರೈತ ಬಂಧುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ, ಇವತ್ತಿನ ಈ ಏನ ಸಮಗ್ರ ನೀರಾವರಿ ಹೋರಾಟ ಸಲುವಾಗಿ ಏನ್ ಇಲ್ಲಿ ಹುಕ್ಕೇರಿ ತಾಲೂಕಿಗೆ ನಾವು ಬಂದದೀವು, ಇದು ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರ ಒಟ್ಟ ಅಧಿಕಾರಿಗಳು ಒಂದು ಅವ್ರ ಕೈಯಾಗಿನ ಕಾಗಪತ್ರ ಜೀವಂತ ಇಲ್ಲ, ಎಲ್ಲ ಸತ್ ಹೋಗ್ಯಾವ. ಸೋಮ ನಿಮಿತಿಗೆ ಬಂದಾರ ಅವ್ರ, ಏನೈತೆ ಅವ್ರ ಕೈಯಾಗ ಪವರ್? ಇವತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆತು, ನೀರಾವರಿ ಮಂತ್ರಿ, ಇವ್ರ ಮೊದಲು ಎಚ್ಚೆತ್ಕೋಬೇಕು. ಯಾಕಪ್ಪ ಅಂತಂದ್ರ ಈಗ ನಾವು ಯಾರು ಹೇಳಂಗಿಲ್ಲ ಇಲ್ಲಿಂದ. AC ಸಾಹೇಬ್ರ DC ಅವರಿಗೆ SP ಅವರಿಗೆ ಬರಾಕ್ ಹೇಳ್ಬೇಕು. ಇವತ್ತ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜೋಡಿ ಮಾತಾಡ್ಬೇಕು, ನೀರಾವರಿ ಮಂತ್ರಿ ಎಂದ ಕರೆಸ್ತಾನ ಹೇಳ್ಬೇಕು. ಸುಮಾರು 2-3 ಸಾವಿರ ಕೋಟಿ ರೂಪಾಯಿ ಯಾವ ರೀತಿದ ನೀವೇನು ಹಂಗ ಏನಕ್ಕೆ ಮಂತ್ರ ಎಷ್ಟ್ ಮಂತ್ರ ಮಾಡೋರ್ದಾರ ಅಧಿಕಾರಿಗಳು ಯಾಕೆ ತಡ್ಕೊಳ್ತಾರ? ಏನೈತೆ ಅವ್ರ ಕೈಯಾಗ ಪವರ್? ರೊಕ್ಕ ಬಿಡುಗಡೆ ಮಾಡೋರು ಅಲ್ಲಿದಾರಪ್ಪ, ಕೋಟ್ ಹಾಕ್ಸ್ಕೊಂಡ್ ಹೋಗ್ಯಾರ ಅವ್ರಿಲ್ಲ, ಅವ್ರು ಮಾಡ್ಬೇಕಲ್ಲ ಕೆಲಸ. ಮತ್ತ ಬೆಟ್ಟಿಕೆರಿಂದ ಈಗ ನಾವ್ ಏನೈತಿ ಇಲ್ಲಿವರೆಗೆ ನಮಗಿದ್ರ ಅರ್ಥ ಆಗ್ಬೇಕಂತೇಳಿ ಇವ್ರನ್ನ ಅಧಿಕಾರಿಗಳನ್ನ ಕರ್ಸಿ ಯಾವ ವಿಷಯ ಎಲ್ಲಿಗೆ ಬಂದೈತಿ ಏನಾಗೈತಿ ಒಂದು ಸುಟ್ಟ ಮೋಟ್ರ್ ಕುಣಸಾಕ ಆಗೋಲ್ತಂದ್ರ ಮತ್ತ ಇವ್ರ ಕೆಲಸ ಇವ್ರ ಯಾವಾಗ ಮಾಡೋರಪ್ಪ ಅಧಿಕಾರಿಗಳು? ಇವ್ರ ಕಡೆಯಿಂದ ಏನ್ ಮಾಡಕ್ ಆಗೋದಲ್ಲ. ಅದಕ್ಕೆ ನಾವೇನತ್ತೀವು, DC ಅವರ SP ಅವ್ರು ಬರ್ಬೇಕು ಈಗ ಸಾಯಂಕಾಲ ಅಂದ್ರ ಅಧ್ಯಕ್ಷರ. ಆ ನಂತರ ಏನತಿ ಉಸ್ತುವಾರಿ ಮಂತ್ರಿ ಜೋಡಿ ಮಾತಾಡ್ಲಿ, ನೀರಾವರಿ ಮಂತ್ರಿ ಜೋಡಿ ಮಾತಾಡ್ಲಿ. ಇದು 3,000 ಕೋಟಿ ರೂಪಾಯಿ ಕೆಲಸ ಐತಿ. ಅವ್ರ ದುಡ್ಡು ಬಿಡುಗಡೆ ಮಾಡ್ರ ಇವ್ರ ಕೆಲಸ ಮಾಡವ್ರ, ದುಡ್ಡು ಹಿಡಿದ್ರಕ್ಕೆ ಎಲ್ಲಿಂದ ಮಾಡವ್ರ ಇವ್ರ? ಅದ್ರಾಗ ನನಗನಿಸಿದ ಮಟ್ಟಿಗೆ ನಮ್ಮ ಹುಕ್ಕೇರಿ ತಾಲೂಕದ ರೈತ ಬಂದವ್ರು ನೀವ್ ಏನತ್ಲ ನಿಜವಾಗ್ಲೂ ನಮ್ಮ ರೈತ ಸಂಘದ ಕಾರ್ಯಕರ್ತರು ಬಹಳಷ್ಟು ನಿಮ್ಮನ್ನ ಪ್ರಯತ್ನ ಮಾಡಿ ಇಲ್ಲಿ ಕರಿತಂದಾರ. ನೀವೇನು ಗಂಡಗಬ್ರುಗಳು ಇನ್ನ 50 ವರ್ಷ ಆದ್ರೂ ಯಾತ್ರಾಗವ್ರಲ್ಲ. ಯಾಕಂತಂದ್ರ ನಿಮ್ಮದು ಒಂದು ವಾರದಿಂದ ನೋಡಾತೀನಿ ನಮ್ಮ ಕಾರ್ಯಕರ್ತರ 2-3 ಟೀಮ್ ಆಗಿ ನಿಮ್ ಮನೆ ಅಡ್ಯಾಡತ್ತಾರ. ಮಾರಾಯಿಗೋರ ಇನ್ನರಿಗೆ ಎಂದ ಯಾತ್ರಾಗವ್ರ ಅಲ್ಲ. ಸುಮಾರು 60-70 ಹಳ್ಳಿಗಿನ ನೀರ್ ಮುಟ್ಟಿಲ್ಲ ಅಂತಂದ್ರ ಈ ಹಿಡ್ಕಲ್ ಲಾಸೆ ಇದ್ದ ನೀರ್ ಎಲ್ಲಿ ಹೋಗೈತಿ ಗುರ್ತೈತೆ ನಿಮಗ? ಹೋಗಿ ಆಲ್ಮಟ್ಟಿ ಡ್ಯಾಮ್ದಾಗ ಬಿದ್ದೈತಿದ, ಬೀಳ್ಗೆ ಹೋಗಿ ಆಲ್ಮಟ್ಟಿ ಡ್ಯಾಮ್ ಬಿದ್ದೈತಿ ನೀರ್. ಈಚೆ ಕಡೆ ಬದಾಮಿಗೆ ಹೋಗಿ ಮುಟ್ಟೈತಿ, ಇತ್ತ ಜಮಖಂಡಿ ಕೃಷ್ಣಾ ನದಿ ಸೇರೈತಿ. ಮತ್ತ ನಾವು ನಾಡಿ ಇಲ್ಲೇ 20-30 ಕಿಲೋಮೀಟರ್ದಾಗ ನೀರಾವರಿ ಮಾಡಿ ಕೊಡಕ್ ಆಗೋತ್ತಂದ್ರ ಹೆಂಗೊಪ್ಪ? ಆಸುಮುತ್ಯಾರ ಕಾಲದಿಂದ ನೀವು MLA-ಗಳದಾರಿ, ಮಂತ್ರಿಗಳಾಗ್ಯಾರಿ, ಏನ್ ಮಾಡಾಕ್ತಾರಿ ಕೆಲಸ? ಅರುವರೆ ಆಯ್ತಿಲ್ಲ ನಿಮಗ? ಈ ನಮ್ ಸರ್ಕಾರ ಇಲ್ಲ ಹೇಳ್ಬಹುದು ಸಬೂಬ. ಸುಮಾರು 20 ವರ್ಷ ನೀವು ಸರ್ಕಾರದಾಗ ಇದ್ದವ್ರು ಇದ್ರಿಲ್ಲೋ, ಯಾಕೆ ಮಾಡಕ್ಕಾಗಿರ್ಲಿಲ್ಲ? ಎಷ್ಟು ಸ್ವಾಭಿಮಾನದಿಂದ ನಿಮ್ ಮ್ಯಾಲ ಜನ ಪ್ರೇಮ ಐತಿ ಗೊತ್ತಾಗಂಗಿಲ್ಲ ನಿಮಗ? ಅದಕ್ಕೇನತಿ ಅವ್ರು ಯಾರು ಸಂಬಂಧಪಟ್ಟವ್ರು, ಯಾರು ನಿಖಿಲ್ ಕತ್ತಿ ಅವ್ರ ಬರ್ರಿ ಇಲ್ಲಿ ಹೇಳ್ಬರ್ರಿ, ಇಲ್ಲಿ ಉತ್ತರ ಕೊಡ್ಬರ್ರಿ. ನಿಮ್ಮನ್ನ ಅಭಿಮಾನದಿಂದ ಆರಿಸಿಕೊಟ್ಟಂತ ಜನ ಇಲ್ಲಿ ಬಂದ್ವಿ, ಬೀದಿ ಮೇಲೆ ಕೂತಾರ. ಏನ್ ಕೆಲಸ ಮಾಡಾಕ್ತೀರಿ? ಇವತ್ತ ಅಧಿಕಾರಿಗಳು ಚಡ್ಪಡಿಸಾಕಿದ್ದಾರೆ, ಅವ್ರ ಕೈಯಾಗ ಏನೈತಿ ಅಧಿಕಾರ? ಅದಕ್ಕೇನತಿ ಈಗ ಉಸ್ತುವಾರಿ ಮಂತ್ರಿ ಬರ್ಬೇಕು, DC ಅವರ SP ಅವ್ರ ಬಂದಿಕೇರಿಂದ ಅವ್ರ ಜೊತೆ ಚರ್ಚೆ ಮಾಡಿ ಎಷ್ಟು ದಿವಸ ಆಗಿದ್ದಕ್ಕ ದುಡ್ಡು ಬಿಡುಗಡೆ ಆಗಲಾರ್ದ ಇವ್ರ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಇವ್ರ ಇನ್ನ ಏನತ್ಲೆ ಹಿಂಗ ಹೇಳ್ಕೊತ ಹೋಗವ್ರ ಇವ್ರ. ಯಾಕಂತಂದ್ರ ಮೊನ್ನೆ ಒಂದ ಕರ್ಗಾವಿ ನೀರಾವರಿ ಚಿಕ್ಕೋಡ್ಯಾಗ ಆ ರೊಕ್ಕ ಶಾಂಕ್ಷನ್ ಇದ್ರ ಅದನ್ನ ಜಾಗ ತಗೊಂಡ್ ಗುದ್ಲಿ ಪೂಜೆ ಮಾಡುವರಾಗ್ಯಾರ ಇವ್ರ. ಹೇಳ್ತಿಲ್ರಿ ಇವ್ರಿಗೆ ಯಾರು ಜಾಗನೂ ಕೊಡುವರಾಗ್ಯಾರ. ನಾವ್ ಯಾವಾಗ ಹೋರಾಟ ಮಾಡಕ್ ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡಕ್ ನಿಂತೀವು, ಆಗ ರಾತ್ರಿ ಹೋಗ್ಕೇರಿಂದ ಇವ್ರು ಏನ್ ಮಾಡ್ರು, ಅಲ್ಲಿ ಕಲೋದಾಗ 2 ಎಕರೆ ಜಾಗ ತಗೊಂಡ ಇನ್ನ ರೊಕ್ಕನು ಮುಡ್ಸಿಲ್ಲ, ಖರೀದಿ ಮಾಡ್ಕೊಂಡಿಲ್ಲ, ಮತ್ತೆ ಕೆಲಸ ಚಾಲು ಮಾಡ್ಯಾರು. ಅದಕ್ಕೇನತಿ ಅವ್ರ ಪ್ರಯತ್ನಕ್ಕೆ ಧನ್ಯವಾದ ಹೇಳೋಣ. ಅದಕ್ಕ
ಇದೇನತಿ ಕೆಲಸ ಅಷ್ಟೇನ್ ಸರಳ ಆಗಂಗಿಲ್ಲ. AC ಸಾಹೇಬ್ರ DC ಅವ್ರಿಗೆ SP ಅವ್ರಿಗೆ ಬರಾಕ್ ಹೇಳ್ರಿ. ಆ ನಂತರ ಅವ್ರ ಕಡೆಯಿಂದ ಉಸ್ತುವಾರಿ ಮಂತ್ರಿ ಅವ್ರ ಜೊತೆ ಮಾತಾಡಿಸ್ತೀವಿ. ಆ ನಂತರ ನೀರಾವರಿ ಮಂತ್ರಿ ಎಂದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾನ. ಇದು ಇವ್ರ ಕೈಯಾಗ ಏನೂ ಇಲ್ಲ. ಇಲ್ಲಿ ಇವ್ರ ಏನ್ದಾರಲ್ಲ ಪಾಪ ಇವ್ರ ಕೈಯಾಗ ಏನೂ ಇಲ್ಲ. ಇವ್ರ ಕಡೆಯಿಂದ ಆಗದ ಮಾತ ನಾವ್ ಇವತ್ತ ಮಾಹಿತಿಯವ್ರ ತಿಳ್ಕೊಬೇಕಲ್ಲ ಏನೈತೆ ಅನ್ನುವಂಥದ. ಈ ಸಮಗ್ರ ನೀರಾವರಿ ಹೋರಾಟದ ಸಂಪೂರ್ಣ ಮಾಹಿತಿ ತಿಳ್ಕೊಳಕ್ ಇವ್ರನ್ನ ಕರ್ಸೈತಿ. ಅವ್ರು ಹೇಳ್ಯಾರ, ಇವ್ರು ಹೇಳಿದ ಪ್ರಕಾರ ಆದ್ರೆ ಯಾವ್ದು ಕೆಲಸ ಆಗಂಗಿಲ್ಲ. ಅದಕ್ಕೆ ಉಸ್ತುವಾರಿ ಮಂತ್ರಿ ಬಂದ್ ಕೇರಿಂದ ಅವರ ಉತ್ತರ ಕೊಡ್ಬೇಕಂತ ಹೇಳಿ ನಾವು AC ಸಾಹೇಬ್ರಿಗೆ ಗೊತ್ತಾ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಮಸ್ಕಾರ. ಮಲ್ಲಪ್ಪನ ಅಂಗಡಿಯವರಿಗೆ ಧನ್ಯವಾದಗಳು. ಯಾದಗಿರಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಮಹೇಶ್ ಗೌಡ ಎಂ ಸುಬೇದಾರ್ ಅವರು ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತೀನಿ. ದೇಶಕ್ಕೆ ಅನ್ನ ನೀಡತಕ್ಕಂಥ ಹುಕ್ಕೇರಿ ತಾಲೂಕಿನ ಎಲ್ಲ ಅನ್ನದಾತ ಪಾದಗಳು ನಮಸ್ಕರಿಸುತ್ತಾ, ಏನಿವತ್ತು ನೀರಾವರಿಗಾಗಿ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೂನಪ್ಪ ಪೂಜಾರಿ ಅವರು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರೈತ ಸಂಘದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ಗುರುಜಿ ಅವರ ಪಾದಗಳು ನಮಸ್ಕರಿಸುತ್ತಾ, ಮತ್ತು ಈ ಒಂದು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಆವಣ್ಣವರು ಮತ್ತು ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಹೋರಾಟಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಆರಂಭವನ್ನು ಮಾಡ್ತೀನಿ. ಏನಿವತ್ತು ಕೋರ್ಟ್ ಸರ್ಕಲ್ ನಲ್ಲಿ ನಡೆಯುವಂತ ಏನಿವತ್ತು ನೀರಾವರಿಗಾಗಿ ಆಗ್ಲೇ ನಾನು ಪಾಂಪ್ಲೆಂಟ್ ನೋಡಿದೆ. 80 ವರ್ಷಗಳಿಂದ ಇಲ್ಲಿ ತನಕ ಯಾವುದೇ ನೀರಾವರಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಂತಕ್ಕಂಥ ವಿಚಾರಗಳು ನಾವು ನೋಡಿದ್ವಿ. ನಮಗ ಒಂದು ವಿಷಯ ನೆನಪಾಗ್ತದೆ. ನಮ್ಮ ಅಧ್ಯಕ್ಷರು ಹಳಿಯಾಳ ಕಾರವಾರ ಜಿಲ್ಲೆ ಕಳಿಸಿದ್ರು ನನಗೆ. ಒಂದು ನೀರಿನ ಸಮಸ್ಯೆ ಆದ ಅಲ್ಲಿ ಕಾಳಿ ನದಿಯಿಂದ ನೀರು ತಗೊಂಡು ಅಲ್ಲೇನದ ಇರುವಂತ ಸುಮಾರು 119 ಹಳ್ಳಿಗೆ ನೀರು ಕೊಡುವಂತ ಕೆಲಸ ಆಗ್ಬೇಕು, ನೀವು ಕೂಡ ಅವ್ರಿಗೆ ಹೋಗಿ ಬೆಂಬಲ ಕೊಡ್ರಿ ಅಂತ ಹೇಳಿ ಅಧ್ಯಕ್ಷರು ಮತ್ತೆ ನಮ್ಮ ರೈತ ಸಂಘದ ರಾಜ್ಯ ಗೌರವ ಅಧ್ಯಕ್ಷರು ಶಶಿಕಾಂತ್ ಗುರುಜಿ ಅವರು ನಮ್ಮನ್ನು ಕಳಿಸಿಕೊಟ್ರು. ಅಲ್ಲಿ ಕೂಡ ಸಾಕಷ್ಟು ನೀರಿನ ಸಮಸ್ಯೆ. ಈ ಭಾಗದಲ್ಲಿ ಏನಾದರೂ ಇಷ್ಟು ಬೋರ್ವೆಲ್ ಹಾಕಿದ್ರೆ ನೀರು ಸಿಗ್ತದೆ, ಅಲ್ಲಿ 1000 ಅಡಿ ಹಾಕಿದ್ರು ಕೂಡ ಹಳಿಯಾಳ ತಾಲೂಕಿನಲ್ಲಿ ನೀರು ಸಿಗಂಗಿಲ್ಲ. ಆದ್ರೆ ನಮಗೊಂದು ಯೋಚನೆ ಮಾಡಲಾಗತ್ತದೆ. ಇವತ್ತು ಅಲ್ಲಿರುವಂತ RV ದೇಶಪಾಂಡೆ ಅವರು ಕಾಳಿ ನದಿ ಪಕ್ಕದಲ್ಲೇ ಒಂದು 15 ಕಿಲೋಮೀಟರ್ದೊಳಗದ, ಅಲ್ಲಿಂದ ನೀರನ್ನ ಕೆರೆಯನ್ನ ತುಂಬಿಸ್ಲಿಕ್ಕೆ 3 ಚುನಾವಣೆಗಳು ಗೆಲ್ತಾರ ಅವರು. ಎಷ್ಟು? 3 ಚುನಾವಣೆದಾಗ ಒಂದೇ ಸುಳ್ಳು ಹೇಳಿಕಂತ ತಿರುಗಾಡಕತ್ತಾರ ಅವರು. ಅದಕ್ಕೆ ಮೊನ್ನೆ ನಮ್ಮ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯ್ತು ಶಿವಾಜಿ ಸರ್ಕಲ್ನೊಳಗೆ. ಅಲ್ಲಿನೂ ಕೂಡ ಹಿಂಗೆ ಈಗ ಹೆಂಗ ನಾವು ನೋಡಿದಿವಲ್ಲ, ಅಧಿಕಾರಿಗಳು ಇದೇ ರೀತಿಯ ಆರಿಕೆ ಉತ್ತರಗಳನ್ನು ಕೊಟ್ಟರು. ಅಲ್ಲಿ ಏಪ್ರಿಲ್ 2ಕ್ಕೆ ಏನದ ನೀರು ಹರಿಸುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದ ಅಧಿಕಾರಿಗಳು ಮಾಡಲ್ಲ. ಅಲ್ಲಿ ನೀವು ತಿಳ್ಕೊರಿದ್ರೆ 80 ವರ್ಷಗಳ ಕಾಲ ನೀವು ಇವತ್ತಿಗೆ ಕೂಡ ಓಟ್ ಹಾಕ್ತಿರಪ್ಪ ಅಂತಂದ್ರೆ ನೀವು ಎಷ್ಟು ಮುಗ್ಧರದ್ರಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಇವತ್ತು ನಿಮ್ಮ ನೀರಾವರಿ ಅಧಿಕಾರಿಗಳು ಹೇಳುವಂತ ಎಲ್ಲ ವಿಚಾರಗಳನ್ನ ನಮ್ಮ ಬಳಿ ಗ್ಯಾಂಗ್ ಮ್ಯಾನ್ ಅಂತ ಇರ್ತಾರ. ಎಲ್ಲಿ ಹೇಳ್ರಿ? ಕೆನಲ್ ಮೇಲೆ 30 ಕಿಲೋಮೀಟರ್ ಒಬ್ರು, ಅಲ್ಲಿನ ಕಾಲುವೆಯನ್ನ
ನೋಡ್ಲಿಕ್ಕೆ ಅಲ್ಲಿರುವಂತ ಏನಾದ್ರೂ ತೊಂದರೆಗಳಾದ್ರೆ ಎಟ್ಟಗಳು ಬಿದ್ದುಪ್ಪ ಅಂತಂದ್ರ ಅದನ್ನ ತೆಗಿಲಕ್ಕ ಅದನ್ನ ಸರಿ ಮಾಡ್ಲಕ್ಕ ಅವ್ರಿಗಿರುವಂತ ಮಾಹಿತಿ ನಿಮ್ಮ ಅಧಿಕಾರಿಗಳಿಗೆ ಇಲ್ಲಪ್ಪ ಅಂತಂದ್ರ ನಿಜವಾಗಿ ಕೂಡ ಆ ಒಂದು ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ತಾವು ಯೋಗ್ಯರಲ್ಲ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ಹೇಳ್ಬೇಕು. ಯಾಕ ಈ ಒಂದು ವಿಚಾರ ನಿಮಗೆ ಹೇಳ್ಬೇಕಂದ್ರೆ ಯಾವುದೇ ಕಾಲುವೆ ಬಗ್ಗೆ ಕೇಳಿದ್ರ ಲೈನಿಂಗ್ ಇಲ್ಲ, ಪಂಚರ್ ಆಗ್ಯದ, ಅಲ್ಲೆಲ್ಲ ಲ್ಯಾಟ್ರಲ್ಗಳು ಸರಿ ಇಲ್ಲ, ಅಲ್ಲೇನದ ಕಾಲುವೆಗಳು ಏನದ ದುರಸ್ತಿ ಮಾಡೋದು ಅದೇ ಅಂತೇಳಿ ಪ್ರತಿಯೊಂದು ಕಾಲುವೆಗಳ ಬಗ್ಗೆ ತಾವು ಹೇಳ್ತಿರಪ್ಪ ಅಂತಂದ್ರ ಪ್ರತಿ ವರ್ಷನೂ ಕೂಡ ತಾವು ಮಾಡಬೇಕಾಗಿರ್ತಕ್ಕಂತ ಈ ಒಂದು ಕಾಲುವೆ ಏನ್ ಕ್ಲೋಸರ್ ವರ್ಕ್ ಗಳನ್ನ ತಾವು ಮಾಡಿಲ್ಲ. ಕ್ಲೋಸರ್ ವರ್ಕ್ ಗಳನ್ನ ತಾವು ಸರಿಯಾಗಿ ಮಾಡಿದ್ರೆ ಇಲ್ಲಿ ತನಕ ಯಾವುದೇ ಲೈನಿಂಗ್ ಕೂಡ ಇವತ್ತು ಹೊಡಿತಿರ್ಲಿಲ್ಲ. ಒಂದು ಸರ್ವಿಸ್ ರೋಡ್ಗಳು ಸರಿ ಇಲ್ಲ. ನಾವು ಕೂಡ ಈ ಭಾಗದಲ್ಲಿ ಓಡಾಡಿದೀವಿ ಸಂತ ಜೊತೆ. ಸರ್ವಿಸ್ ರೋಡ್ ಸರಿ ಇಲ್ಲ, ಅಲ್ಲಿರುವಂತ ಕಾಲುವೆಗಳು ಸರಿ ಇಲ್ಲ, ಲ್ಯಾಟ್ರಲ್ಗಳು ಸರಿ ಇಲ್ಲ. ಮತ್ತೆ ನಿಮ್ಮ ಕರ್ತವ್ಯ ಏನದ, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನದ, ಇದ್ರ ಬಗ್ಗೆ ಇಲ್ಲಿಯ ತನಕ ತಾವು ಯಾವುದೇ ಒಂದು ಪ್ರಾಮಾಣಿಕವಾಗಿ ಆ ಒಂದು ನೀರಾವರಿ ಇಲಾಖೆಯಲ್ಲಿ KNN ಅಲ್ಲಿ ಬರ್ತದಲ್ರಿ, KNN ಅಲ್ಲಿ ಈ ಭಾಗ ಕರ್ನಾಟಕ ನೀರಾವರಿ ನಿಗಮದಲ್ಲಿ ತಾವು ಏನು ಕಾರ್ಯನಿರ್ವಹಿಸಿದ್ರಿ, ಇದು ರೈತರಿಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಇವತ್ತೇನದ ಈ ಭಾಗದಲ್ಲಿ ನೀರಾವರಿಗಾಗಿ ಏನ್ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವು ಸೇರಿದ್ರಿ. ನಮ್ಮಲ್ಲಿ ಇಷ್ಟು ಜನ ನಾವು ಸೇರಂಗಿಲ್ಲ ಯಾದಗಿರಿಯಾಗ. ಮೊನ್ನೆ ನಾರಾಯಣಪುರ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ನಮಗೆ 15 ದಿವಸ ನೀರು ಬೇಕಾಗಿತ್ತು. ನಾವು 100 ರಿಂದ 200 ಜನ ರೈತರು ಎಲ್ಲರೂ ಸೇರ್ಕೊಂಡಿದ್ವಿ. ಬರೀ ಫೋನ್ ಮಾಡಿ ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಹೇಳಿದ್ರ ಅವ್ರು ಬರೀ ವಿಡಿಯೋ ಮಾಡಿ ಒಂದು ವಿಡಿಯೋ ತುಣುಕನ್ನು ಕಳಿಸಿದ್ರೆ ನಮಗೆ 15 ದಿವಸ ನೀರು ಹರಿದದ, ನಿಂಬಲ್ಲಿ ಯಾಕೆ ನೀರು ಬರುವಂತು? ನೀವು ಇದನ್ನ ಅರ್ಥ ಮಾಡ್ಕೊರಿ. ಇವತ್ತು ಬರೀ 8 ದಿವಸ ನಾವು ಹುಣಸಗಿ ತಾಲೂಕು ರೈತ ಸಂಘದ ಘಟಕದಲ್ಲಿ ಎಲ್ಲಾ ರೈತರು ಮತ್ತೆ ಎಲ್ಲ ತಾಯಂದ್ರ ಸೇರಿಸಿಂದ ಒಂದು 200-205 ಜನ ಇದ್ದೀವಿ. 53,000 ಹೆಕ್ಟರ್ ಏನದ ನೀರು ಬಿಡಿಸ್ತಕ್ಕಂಥ ಕೆಲಸ ಬರೀ ಒಂದು ವಿಡಿಯೋ ಮಾಡಿದ್ರೆ ಬಿಡ್ತದಪ್ಪ, ಇವತ್ತೇನೋ ನೀರು ಬರ್ತದಂತಂದ್ರ ಇವತ್ತು ಗುರುಜಿಯವರು ಮತ್ತೆ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಂದರಪ್ಪ ಅಂತಂದ್ರೆ 100ಕ್ಕೆ 100 ಏನು ಇವತ್ತು 80 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ನೀರಾವರಿಯನ್ನ ಸರಿ ಮಾಡ್ಲಿಕ್ಕೆ ಇವತ್ತು ಅವರು ಡೆಬ್ಬಿ ಹಾಕ್ಯಾರ. ಇವತ್ತು ಯಾಕಂದ್ರ ಈ ಹೋರಾಟ ಗುಡ್ಲಾಪುರಕ್ಕೂ ಮೀರಿ ಇವತ್ತು ಆಗ್ತದಂತಕ್ಕಂಥ ಒಂದು ಸಂದೇಶ ಇವತ್ತು ಗೊತ್ತಾಗ್ಲಕತ್ತದ ನಮಗೆ. ತಾವು ದಯವಿಟ್ಟು ಈ ಭಾಗದಲ್ಲಿ ಇರುವಂತ ರೈತರು, ನಾನು ಮತ್ತೆ ನಮ್ಮ ಸಂಜೆ ಅವರಿಗೆ ನಾನು ಮೊನ್ನೆ ಫೋನ್ ಮಾಡಿದ ಕೆಲವೊಂದು ಮತ್ತೆ ನಮ್ಮ ನಾಗರಾಜ್ ಅವ್ರ ವಿಡಿಯೋಗಳನ್ನ ನಾವು ನೋಡಿದ್ವಿ. ಸಂಜೆ ಅವರು ಏನು MLA ಎಲೆಕ್ಷನ್ ನಿಂತಾರ ಅಂತಕ್ಕಂಥ ಭಾವನೆ ನನ್ನಲ್ಲಿ ಮೂಡಿತ್ತು. ಯಾಕಪ್ಪ ಅಂತಂದ್ರ ಪ್ರತಿ ಹಳ್ಳಿಗಳಿಗೆ ಪಾಂಪ್ಲೆಂಟ್ ತಗೊಂಡೋಗಿಸಿದ ನಿಮ್ಮ ಮನೆಗೆ ಬಂದ ನೀರು ಬರಬೇಕು, ನೀರಾವರಿಗಾಗಿ ಹೋರಾಟ ಮಾಡ್ಬೇಕಪ್ಪ ಅಂತಂದ್ರ ನೀವು ಕೂಡ ಸ್ವಲ್ಪ ಬದಲಾಗಬೇಕಾಗ್ತದೆ, ನೀವು ಕೂಡ ಸ್ವಲ್ಪ ಬದಲಾವಣೆ ಆಗ್ತದೆ. ಇದು ನಮ್ಮ ಕೆಲಸದ. 80 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಯನ್ನ ನಾವೆಲ್ಲರೂ ಸೇರಿ ಇದನ್ನ ಸರಿ ಮಾಡ್ಬೇಕಾಗ್ಯದ. ಸರಿ ಮಾಡ್ಬೇಕಪ್ಪ ಅಂತಂದ್ರೆ ಗುಡ್ಲಾಪುರದೊಳಗೆ 9 ದಿವಸ ಹೋರಾಟ ಆದ್ರ ಇನ್ನ 2 ದಿವಸ ಹೆಚ್ಚಿಗೆ ಆದ್ರೂ ಕೂಡ ನಾವು ಈ ಟೆಂಟ್ ಇನ್ನೂ ಸ್ವಲ್ಪ ಹಿಂದಕ್ಕೆ ಸರಿ. ನೀವು ಅಷ್ಟು ಸಂಖ್ಯೆಯಲ್ಲಿ ರೈತರು ಭಾಗವಹಿಸೋದನ್ನ ಬಿಡಬಾರ್ದು. ಯಾಕಪ್ಪ ಅಂದ್ರೆ ಈಗಾಗಲೇ ಅಧ್ಯಕ್ಷಗಳಿದ್ದಾರೆ, ಬಂದಿರುವಂತ ಅಧಿಕಾರಿಗಳನ್ನ ಇಲ್ಲೇ ಕುಂದಿರ್ಸೋಣ. ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಸಚಿವರಾಗಲಿ ಈ ಕ್ಷೇತ್ರದ ಶಾಸಕರಾಗಲಿ ಅವರು ಕೂಡ ಬಂದ್ರೆ ಅವ್ರಿಗೆ ಇಲ್ಲಿ ಕೂಡ ಹಾಕ್ತಕ್ಕಂಥ ಕೆಲಸ ರೈತ ಸಂಘ ಮಾಡೇ ಮಾಡ್ತಾರೆ. ಅದರೊಳಗೆ ಅನುಮಾನ ಇಲ್ಲ. ಏನಿವತ್ತು ನಾವು ಬಂದಿರತಕ್ಕಂಥ ಎಲ್ಲ ನೀರಾವರಿಗಾಗಿ ಈ ಒಂದು ಹೋರಾಟವನ್ನ ಇನ್ನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಾವು ರೈತರು ಸೇರ್ಬೇಕಾಗ್ಯದ. ಇವತ್ತು ಮತ್ತ ಇಲ್ಲಿಗೆ ಹೋರಾಟ ಮುಕ್ತಾಯ ಆಗಂಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಬರೀ ಸುಳ್ಳಿನ ಮಾತುಗಳದಾವ, ಒಂದು ಕೂಡ ಸತ್ಯ ಇಲ್ಲ ಅದರೊಳಗೆ. ಯಾವ್ದಾದ್ರೂ ಕೇಳ್ರಿ ಅದಕ್ಕೆ ಅನುದಾನ ಬಿಡುಗಡೆ ಆಗ್ಬೇಕು. ಬಿಡುಗಡೆ ಆಗ್ಬೇಕು ಅಂತಕ್ಕಂಥದ್ದಲ್ಲ, 100ಕ್ಕೆ 100 ಆ ಕೆಲಸ ನೀವು ರೈಟಿಂಗ್ ದಾಗ ಕೊಡೋದು ಒಂದೇ ಅಲ್ಲ, ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ನೀರಾವರಿ ಮಂತ್ರಿಗಳಿಂದ ತಾವೇನಾದ ಆದೇಶವನ್ನು ತರಬೇಕು. ಅಂದಾಗ ಮಾತ್ರ ಈ ಎಲ್ಲ ಏನು ತಾವು ಕೊಡ್ತಕ್ಕಂಥ ಬರೆದು ಕೊಡ್ತಕ್ಕಂಥ ಎಲ್ಲ ನೀರಾವರಿಯ ಸಂಬಂಧಪಟ್ಟಿರ್ತಕ್ಕಂಥ ಕಾಮಗಾರಿಗಳು ಇವತ್ತು